ಹಲೋ ಹಲೋ ಜಿಂಟೆ ಚಿಂಟಿಕೆ ಜಂಟೆ ಚಿಂಟಿಕೆ ಹಾಂ ರೆಡಿ ಮೈಕ್ ರೆಡಿ ಫೇಸ್ಬುಕ್ಕಲ್ಲಿ ಪಿಕ್ಚರ್ ಅಪ್ಲೋಡ್ ಮಾಡಿ 8 ದಿನ ಆಯಿತು. 3 ಲೈಕ್ಕಿಂತ ಜಾಸ್ತಿ ಬಂದಿಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಫೇಸ್ಬುಕ್ ಫ್ರೆಂಡ್ಸೇ ನನ್ನ ತುಳಿತಾ ಇರೋದು, ಬೇರೆ ಯಾರೂ ತುಳಿತಾ ಇಲ್ಲ. ಅರ್ಥ ಆಯ್ತಾ? ಮನುಷ್ಯತ್ವ ಅನ್ನೋದೇನಾದರೂ ಇದ್ದರೆ ನಾನು ಫೇಸ್ ಟು ಫೇಸ್ ಮಾಡಿದ್ದೀರಾ, ಇರೋ ಥರ ಇದ್ದೀನಿ ಅಂತ ಹೇಳಿದ್ದೀರಾ. ಮತ್ತು ಯಾಕೆ ನನ್ನ ಫೇಸ್ಬುಕ್ಕಲ್ಲಿ ಮಾತ್ರ ಬಂದು ಪಿಕ್ಚರ್ನ ಲೈಕ್ ಮಾಡ್ತಾಯಿಲ್ಲ? ಲೈಕ್ ಮಾಡಬೇಕು, ಅರ್ಥ ಆಯ್ತಾ? ನೀವು ಲೈಕ್ ಮಾಡಿಲ್ಲ ಅಂತಂದ್ರೂ ನಾನು ಫೋಟೋ ಡಿಲೀಟ್ ಮಾಡೋಕ್ಕೋಗಲ್ಲ, ಅರ್ಥ ಆಯ್ತಾ? ಆದರೆ ನಾನು ಯಾಕಡ ಫೋಟೋ ಕೂಡ ಮತ್ತೆ ನಾನು ಅಪ್ಲೋಡ್ ಮಾಡೋಕ್ಕೋಗಲ್ಲ, ಅರ್ಥ ಆಯ್ತಾ? ಒಳ್ಳೆ ಫೋಟೋ ಹಾಕಿದ್ದೀನಿ, ಎಲ್ಲ ಆ್ಯಂಗಲಿಂದನೂ ಚೆನ್ನಾಗಿದೆ, ಹಾಂ ಕೇಳಿಸ್ತಾ ಇದೆಯಾ? ಮತ್ತೆ ಯಾಕೆ ಲೈಕ್ ಮಾಡ್ತಿಲ್ಲ? ಲೈಕ್ ಮಾಡ್ಬೇಕು, ಅರ್ಥ ಆಯ್ತಾ? ನೀವೆಲ್ಲ ಫ್ರೆಂಡ್ಸಾ? ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೀರಾ. ಫ್ರೆಂಡ್ ಅಂದರೆ ನಾನು. ದಿನಕ್ಕೆ 100 ಕ್ಯಾಂಡಿ ಕ್ರಶ್ ರಿಕ್ವೆಸ್ಟ್ ಕಳಿಸ್ತೀರಾ? ಅರ್ಧದಲ್ಲಿ ಕೂತ್ಕೊಂಡು ಆಡಿದ್ದೀನಿ ನಾನು, ಬೇಜಾರು ಮಾಡ್ಕೊತೀರಾ ನೀವು ಅಂತ, ಅರ್ಥ ಆಯ್ತಾ? ಕ್ಯಾಂಡಿ ಕ್ರಶ್ ಬ್ಯಾನ್ ಆಗ್ಬೇಕು, ಅರ್ಥ ಆಯ್ತಾ? ಬೇಕಿತ್ತೇನ್ರಿ ಮಾತುಗಳೆಲ್ಲ ನಾನು ಮಾತಾಡೋದು? ಹಾಂ ಅರ್ಥ ಆಯ್ತಾ? ನನ್ನ ಪ್ರೊಫೈಲ್ ಪಿಕ್ಚರ್ನ ಈಗ ನೀವು ಲೈಕ್ ಮಾಡಬೇಕು. ಇಷ್ಟ ಆಗಿಲ್ವಾ? ಬೇಡ, ಕಮೆಂಟ್ ಮಾಡಿ. ಅಂಥ ಕಷ್ಟ ಫೋಟೋ ಇನ್ನು ಹಾಕಿಲ್ವಲ್ಲ? ಹಾಕಿಲ್ಲ ಇಲ್ಲ ಇಲ್ಲ ಆಯ್ತು. ನಮ್ಮ ತಂದೆ ಕ್ಯಾಮ್ರಾ ಅಲ್ಲಿ ತೆಗೆದಿರೋ ಫೋಟೋ ಅದು. ಸಾಲ ಮಾಡಿ ಏನು ನಾವು ಕ್ಯಾಮ್ರಾ ತೊಗೊಂಡಿಲ್ಲ, EMI ತೊಗೊಂಡಿದ್ದೆ. ಆದರೆ ಒಂದು ಹೇಳ್ತಾ ಇದ್ದೀನಿ ಕೇಳಿ, ಕಲೆನ ತುಳಿತಾ ಇದ್ದೀರ ನೀವು, ಅರ್ಥ ಆಯ್ತಾ? ನಾನಿನ್ನು ಬೇಡ್ಕೊಳಕ್ಕೆ ಹೋಗಲ್ಲ. ನೀವು ಲೈಕ್ ಮಾಡಿ ಬಿಡಿ. ನಾನು ಪಿಕ್ಚರ್ನ ಅಪ್ಲೋಡ್ ಮಾಡಿದ್ದು ಇಬ್ಬರಿಗೋಸ್ಕರ. ಒಂದು ನಮ್ಮ ಅಪ್ಪನಿಗೋಸ್ಕರ, ಇನ್ನೊಂದು ಮಂದಿ ನಮ್ಮ ಮನೆ ಪಕ್ಕದ ಮನೆ ಲಕ್ಷ್ಮಿಗೋಸ್ಕರ. ಕೆಲವರು ನಿನ್ಗೆ ಬಟನ್ ಎಲ್ಲಿದೆ, ಅಪ್ಲೋಡ್ ಬಟನ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದರೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ನಾನು ಹುಡುಕ್ತೆ, ಬಟನ್ ಸಿಕ್ತು, ಮಾಡಿದೆ, ಅಪ್ಲೋಡು ಮಾಡಿದೆ. ಒಂದು 10 ಲೈಕು. ನಮ್ಮ ಮಗನ ನೋವಾಗುತ್ತೆ, ಆಯ್ತಾ? ಬೇರೆ ಪಿಕ್ಚರ್ನೆಲ್ಲ ಲೈಕ್ ಮಾಡ್ತೀರಾ? ಮಾಡಿ, ಮಾಡಬೇಡಿ ಅಂತ ಹೇಳಲ್ಲ. ಆದರೆ ನನ್ನ ಪಿಕ್ಚರ್ನ ಯಾಕೆ ಲೈಕ್ ಮಾಡ್ತಿಲ್ಲ? ಹುಡುಗಿಗೆ ನಿಂತಿರೋದು, ಮಲಗಿರೋದು, ಕುಂತಿರೋದು ಎಲ್ಲ ಲೈಕ್ ಮಾಡ್ಕೊಂಡು ಕೂತ್ಕೊಂತೀರಾ, ಕೆಲಸ ಇಲ್ದಿರಾ? ಅದು ಯಾವುದೋ ಬಾತ್ಕೋಳಿ ಮುಖ ಇಟ್ಕೊಂಡು ಮಾಡ್ತಾರಲ್ಲ ಸೆಲ್ಫಿ, ಅದನ್ನ ಲೈಕ್ ಮಾಡ್ತೀರಾ? ಆ ಸೆಲ್ಫಿ ಬ್ಯಾನ್ ಆಗ್ಬೇಕು, ಅರ್ಥ ಆಯ್ತಾ? ಒಂದು ಹೇಳ್ತೀನಿ ಕೇಳಿ, ಕ್ಯಾಂಡಿ ಕ್ರಶ್ ಸೇನೆನೇ ಶುರು ಮಾಡಿಬಿಡ್ತೀನಿ, ಬೆಂಡ್ ಹತ್ಬಿಡ್ತೀನಿ. ಫೇಸ್ಬುಕ್ ಅಕೌಂಟ್ ಇರೋರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಫೇಸ್ಬುಕ್ ಅವ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗ್ತಿಲ್ಲ. ಪಾಪ ನನಗೆ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಬಿಟ್ಟವ್ರಿಲ್ಲ ಅಂತಲ್ಲ, ಆದರೆ ನನ್ನ ಕೋಪ ನಿಮ್ಗೆ ಗೊತ್ತಿಲ್ಲ. ಏನೇನೋ ಇದೆ ನನಗೂ ಗೊತ್ತಿಲ್ಲ. ನನ್ನ ಫೋಟೋ ನೋಡಿ ಇಷ್ಟ ಆಗಿಲ್ವಾ? ಕಮೆಂಟ್ ಮಾಡಿ. ಈ ಫೋಟೋ ಚೆನ್ನಾಗಿಲ್ಲ, ಕಟಿಂಗ್ ಮಾಡಿಸು, ಶೇವಿಂಗ್ ಮಾಡಿಸು, ಏನು ಬೇಕೋ ಕೇಳಿ, ಆನ್ಲೈನಲ್ಲಿ ಇಡ್ತೀನಿ, ಉತ್ತರ ಕೊಡ್ತೀನಿ. ಇಷ್ಟು ಸಾಕು. ನೀವು ಲೈಕ್ ಮಾಡಿ ಬಿಡಿ. ನಾವಂತೂ ಬೀದಿಗೆ ಬರಲ್ಲ, ನಾವು ಇರೋದೇ ಬೀದಿಲಿ. ಇನ್ನೊಂದು ಸಲ ನನ್ನ ಫೋಟೋ ಅಪ್ಲೋಡ್ ಮಾಡಲ್ಲ, ಅದನ್ನ ನೋಡೋ ಯೋಗ್ಯತೆನೂ ನಿಮಗಿಲ್ಲ. ಇದನ್ನೇ ತಗೊಳ್ಳಿ ಮೇಡಮ್, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ. ಕವರ್ ಫೋಟೋ ಕೂಡ ಅಪ್ಲೋಡ್ ಮಾಡೋಣ ಅಂತಿದ್ದೆ ಮೇಡಮ್. ಆದರೂ ಬಿಡಲ್ಲ ಮೇಡಮ್, ತೋರಿಸ್ತೀನಿ. ನಾನೇನು ಅಂತ ತೋರಿಸ್ತೀನಿ, ಆಯ್ತಾ? 4 ಜನ ಲೈಕ್ ಮಾಡ್ತೀನಿ ಅಂತ ಹೇಳಿದ್ರು ಮೇಡಮ್, 1:15ಗೆ ಲೈಕ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ನಮ್ಮ ಲಕ್ಷ್ಮಕ್ಕೂ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೆ. 4:15ವರೆಗೂ ವೇಟ್ ಮಾಡಿದ್ದೀನಿ ಮೇಡಮ್. ಬೇವರ್ಸಿ ನನ್ನ ಮಕ್ಕಳು 1 ಲೈಕು ಬರೋದು ಬೇಡವಾ? ಫೋನ್ ಮಾಡಿ ಕೇಳಿದ್ರೆ ನೆಟ್ ಪ್ಯಾಕ್ ಇಲ್ಲ, ಸಿಗ್ನಲ್ ಸಿಗ್ತಲ್ಲ, ಬ್ಯಾಟ್ರಿ ಡೌನು ಅಂತಾರೆ. ಎಲ್ಲ ನೆಪ ಹೇಳ್ತಾರೆ ಮೇಡಮ್. ನನಗೂ ಫ್ಯಾನ್ಸ್ ಇದ್ದಾರೆ, ಇಲ್ಲ ಅಂತಲ್ಲ. ನೋಡಿ 3 ಲೈಕ್ ಬಂದಿಲ್ವಾ? ಸಾಕು. ಅಯ್ಯ, ಫೇಸ್ಬುಕ್ಕಲ್ಲಿ ಚಾಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿರ್ತೀರಾ, 1 ಲೈಕ್ ಮಾಡೋಕ್ಕಾಗಲ್ವಾ? ಆನ್ಲೈನಲ್ಲಿದ್ದು ಯಾರ್ಯಾರು ನನಗೆ ಲೈಕ್ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಇದೆ. ಸರಿ, ಒಬ್ಬೊಬ್ರಿಗೆ 1 ಲೈಕಿಗೆ 10 ರೂಪಾಯಿ ಕೊಡ್ತೀನಿ, ತಗೊಂತೀರಾ ನನ್ನ ಕಡೆಯಿಂದ ಭಿಕ್ಷೆ? ಹಾಗಾದ್ರೂ ಲೈಕ್ ಮಾಡ್ತೀರಾ? ಇದು ಕೊಡ್ಬೇಕು. ನನ್ನ ಮಗಂದು ಅದು ಸರಿ ಮೇಡಮ್, ನೀವು ನನ್ನ ಫ್ರೆಂಡ್ ಲಿಸ್ಟಲ್ಲಿ ಇದ್ದೀರಲ್ಲ, ನೀವ್ಯಾಕೆ ಮಾಡಿಲ್ಲ ಲೈಕ್ ನನಗೆ? ಎಲ್ಲ ಇಲ್ಲ ಇದ್ದೀರಲ್ಲಪ್ಪ. ಲೇ ಕ್ಯಾಮ್ರಾಮನ್ ಶಂಕರು, ನೀನು ನನ್ನ ಫ್ರೆಂಡ್ ಲಿಸ್ಟಲ್ಲಿ ಇದ್ದೀರ, ಯಾಕೆ ಮಾಡಿಲ್ಲ?
ನಾನು ಫೇಸ್ಬುಕ್ ಪಿಕ್ಚರ್ ಅಂತೂ ಲೈಕ್ ಮಾಡಿಲ್ಲ. ಅಟ್ಲೀಸ್ಟ್ ಈ ವಿಡಿಯೋನಾದರೂ ನೋಡಿ ಲೈಕ್ ಮಾಡಿ. ಅರ್ಥ ಆಯ್ತಾ? ಬರೀ ಲೈಕ್ ಮಾಡಿದ್ರೆ ಸಾಲದು. ಇದೇ ಥರ ವೀಡಿಯೋಗಳನ್ನ ನೀವು ಇನ್ನು ಮುಂದೆ ನೋಡಬೇಕು ಅಂತಂದರೆ ಅಲ್ಲೊಂದು ಕೆಂಪು ಬಟನ್ ಇದೆ ನೋಡಿ ಕೆಳಗಡೆ, ಸಬ್ಸ್ಕ್ರೈಬ್ ಅಂತ, ಅದನ್ನು ಒತ್ತಿದ್ರಾ? ಒತ್ತಾಯ್ತಾ? ಒತ್ತಿಲ್ವಾ? ಇನ್ನೂ ಒತ್ತಿಲ್ವಾ? ಒತ್ತಬೇಕು. ಅಯ್ಯ.